ಕಾಂಗ್ರೆಸ್ ಸರ್ಕಾರ? ನೋಡಿ, ಕಾಂಗ್ರೆಸ್ ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ. ನಿನ್ನೆ ಸಿದ್ದರಾಮಯ್ಯನವರು ದಾವಣಗೆರೆ ಬಂದಾಗ ಈಗ ಅವರ ಜನ್ಮ ದಿನ ಶುಭಾಶಯ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ. ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ವಿಜಯೇಂದ್ರ ಆರ್ ಅಶೋಕ್ರವರು ಅನಗತ್ಯವಾಗಿ ಟೀಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಸ್ವಾಮಿ, ಇವತ್ತು 23 ಲಕ್ಷ ಜನರಿಗೆ ಮಾಸಾಶನ ಕೊಡೋದನ್ನು ತಡೆ ಹಿಡಿದಿರಿ, ರದ್ದು ಮಾಡ್ತಾಯಿದ್ದೀರಿ. ನಿಮ್ಮ ಹತ್ರ ಹಣ ಇಲ್ಲ ಕೊಡೋಕ್ಕೆ, ಗೃಹಲಕ್ಷ್ಮಿ ಕೊಟ್ಟಿಲ್ಲ. ಪಾಪ ವಯೋವೃದ್ಧರು ಹಿಂದೆ ಯಡಿಯೂರಪ್ಪ ನಮ್ಮ ಸರ್ಕಾರ ಇದ್ದಾಗ 1000 ರೂಪಾಯಿ 1200 ರೂಪಾಯಿ ನಾನು 600 ರೂಪಾಯಿ ಕೊಟ್ಟು ಅದನ್ನು ತಡೆ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ. ಹಿಂದೆ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿ ತಂದ್ವಿ, ಅದನ್ನು ತಡೆ ಹಿಡಿದ್ರು. ಕಾಂಗ್ರೆಸ್ ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಸುಳ್ಳು ಹೇಳ್ತಕ್ಕಂಥ ಸರ್ಕಾರ ಯಾವಾಗ ಬಿಡುತ್ತೆ ಅಂತ ಹೇಳ್ತೀವಿ? ಕಾದು ನೋಡಿ, ನಾನೇನು ಭವಿಷ್ಯ ಹೇಳಲ್ಲ. ಅವರ ಆಂತರಿಕ ಕಚ್ಚಾಟದಿಂದ ಪತನ ಆಗುತ್ತೆ. ಕುಮಾರಸ್ವಾಮಿ ಅವರು ನಮ್ಮದೇ ಸರ್ಕಾರ ಬರ್ತೈತಿ, ಎಲ್ಲ ತಲೆ ಕೆಡಿಸ್ಬಿಟ್ರೆ ಹೈಕಮಾಂಡ್ದಾಗ ಮಾಡಿ ನಾ ಎಲ್ಲ ಟಿಕೆಟ್ ತರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ನೋಡಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ JDS ಜಾತ್ಯತೀತ ಜನತಾದಳ ಮೈತ್ರಿಕೂಟ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಹೇಳ್ತಾರೆ, ಅದನ್ನು ನನ್ನ ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದಲ್ಲಿ ಬಲಿಷ್ಠವಾಗಿದೆ, ಮೈತ್ರಿ ಮುಂದುವರಿಯುತ್ತೆ, ಇಲ್ಲ ಅಂತ ಹೇಳಲ್ಲ. ವಿಧಾನಸಭೆ ಚುನಾವಣೆ ನಮ್ಮ ಸದ್ಯದ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾದಳ, ನಾವು ಕೇಂದ್ರದಲ್ಲಿ ನಮ್ಮ ಪಾಲುದಾರರು JDS, ಅದೇ ರೀತಿ ರಾಜ್ಯದಲ್ಲೂ ಸಹ ಮುಂದುವರಿಯುವಂಥ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು.